ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತೇನಪ್ಪ ಅಂದರೆ ಫ್ರೆಂಡ್ಸ್, ಅಂದರೆ ಮನೇಲಿ ಯಾವಾಗಲೂ ದೋಸೆ, ಇಡ್ಲಿ, ಪಲಾವ್ ಈ ಥರ ತಿಂತಾ ಇರ್ತೀವಿ. ಅಂದರೆ ಪ್ರೋಟೀನ್ ನಮಗೆ ಬೇಕು, ಹೆಚ್ಚು ಪ್ರೋಟೀನ್ ಬೇಕಲ್ವ, ಅದಕ್ಕೋಸ್ಕರ ಇವತ್ತು ಕಿಚಡಿ ಮಾಡ್ತಾಯಿದ್ದೀನಿ. ಯಾವುದು ಕಿಚಡಿ ಅಂದರೆ ಸಬ್ಬಸಿಗೆ ಸೊಪ್ಪಿನ ಕಿಚಡಿ ಮಾಡ್ತಾಯಿದ್ದೀನಿ. ಬನ್ನಿ, ಹೇಗಿದೆ, ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್. ಡಯಟ್ ಮಾಡೋರು ಮತ್ತು ಪ್ರೋಟೀನ್ ಹೆಚ್ಚು ಬೇಕು ಅನ್ನೋರು ಈ ರೀತಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಮೊದಲಿಗೆ ಸಬ್ಬಸಿಗೆ ಸೊಪ್ಪು ನೋಡ್ರಿ, ಒಂದು ಕಡೆ ತೊಗೊಂಡಿದ್ದೀನಿ. ಇದೇ ಹೈಲೈಟ್ ಅಲ್ವಾ, ಹಂಗಾಗಿ ಇತ್ಲಾಗೆ ಸೊಪ್ಪು ಇರುತ್ತೆ, ಕಾಳು ಇರುತ್ತೆ, ಹಾಗಾಗಿ ಪ್ರೋಟೀನ್ ರಿಚ್ ಆಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗಾಗಲಿ ಎಲ್ಲರೂ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡಿಕೊಟ್ರೆ ಅವರಿಗೆ ಪ್ರೋಟೀನು ಆಗಲಿ ಎಲ್ಲ ರೀತಿಯ ಇದಾಗುತ್ತೆ. ಅದಕ್ಕೋಸ್ಕರ ಇದು ಕೂದಲಿಗಾಗಲಿ ಒಳ್ಳೆ ಕಣ್ಣಿಗೆ ತುಂಬ ಒಳ್ಳೆಯದು ಈ ಸೊಪ್ಪಲ್ಲ. ಹಾಗಾಗಿ ಸಬ್ಬಸಿಗೆ ಸೊಪ್ಪು ಒಂದು ಕಟ್ಟು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು ಬೌಲಷ್ಟು ಅಕ್ಕಿ, ಇದು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿನಾದರೂ ತೊಗೊಬೋದು, ಇದೇ ಅಂತೇನಿಲ್ಲ. ಅನ್ನ ಸ್ವಲ್ಪ ಇರುತ್ತೆ, ಕಾಳುಗಳು ಜಾಸ್ತಿ ಇರುತ್ತೆ, ಹಾಗಾಗಿ ಏನು ತೊಂದರೆ ಇರಲ್ಲ. ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ, ಉದ್ದಿನಬೇಳೆ, ಕಡಲೆಬೇಳೆ, ಹುಣಸೆ ರಸ, ಈರುಳ್ಳಿ, ತೊಗರಿಬೇಳೆ, ಹೆಸ್ರು ಕಾಳು ತೊಗೊಂಡಿದ್ದೀನಿ. ನೀವು ಕಾಳು ತೊಗೊಬೋದು, ಬೇಳೆನೂ ತೊಗೊಬೋದು ಫ್ರೆಂಡ್ಸ್, ನಿಮಗೆ ಯಾವ್ದು ಬೇಕೋ ಅದನ್ನು ಮಾಡ್ಬೋದು. ನಾನು ಕಾಳು ತೊಗೊಂಡಿದ್ದೀನಿ. ಹಾಗೆ ನೋಡಿ, ಒಗ್ಗರಣೆಗೆ 2 ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ ಒಂದು ಹೆಚ್ಕೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ 1 ಟೇಬಲ್ ಸ್ಪೂನಷ್ಟು. ಅದಕ್ಕೆ ಸ್ವಲ್ಪ ಮಸಾಲೆ ಅಂದರೆ ಖಾರದ ಪುಡಿ 1 ಟೇಬಲ್ ಸ್ಪೂನು, ಧನಿಯಾ ಪೌಡರು, ಗರಂ ಮಸಾಲ, ಅರಿಶಿನ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ, ಎಣ್ಣೆ, ಇಷ್ಟೇ ನೋಡಿ ಫ್ರೆಂಡ್ಸ್. ಈಗ ಇಷ್ಟು ಜೋಡಿಸ್ಕೊಂಡಿದ್ದೀವಿ. ಬನ್ನಿ ಕ್ವಿಕ್ಕಾಗಿ ಮಾಡ್ಬೋದು. ಈಗ ಮೊದಲಿಗೆ ನಾವು ಅಕ್ಕಿ ಮತ್ತು ನೋಡಿ ಕಾಳು ಎಲ್ಲದನ್ನು ತೊಳ್ಕೊಬೇಕು, ಚೆನ್ನಾಗಿ ತೊಳ್ಕೊಬೇಕಲ್ವ, ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಒಟ್ಟಿಗೆ ಹಾಕ್ಕೊಂಡು ಇದನ್ನು ವಾಶ್ ಮಾಡ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ, ಈಗ ವಾಶ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. 2-3 ಸಲ ತೊಳೆದಾದ್ಮೇಲೆ ಒಂದು 5 ನಿಮಿಷ ನೆನಿಬೇಕು. ಇದು ನೆನಿತಾ ಇರಲಿ, ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕುಕ್ಕರ್ ಕಾಯಲಿ. ಕುಕ್ಕರ್ ಕಾದಿದ ಕೂಡಲೇ ಫಸ್ಟ್ ತುಪ್ಪ ಹಾಕ್ಕೊತಾ ಇದ್ದೀನಿ ನೋಡಿ. ತುಪ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಇದು ಕಿಚಡಿ ಅಲ್ವಾ, ಹಾಗಾಗಿ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪದ ಜೊತೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಾನು. ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಕೆಂಪಗಾಗಬೇಕು ನೋಡಿ ಫ್ರೆಂಡ್ಸ್, ಅಂದರೆ ಕಿಚಡಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ಆವಾಗಲೇ ಶುಂಠಿ ಬೆಳ್ಳುಳ್ಳಿನ ನಾನು ಚಿಕ್ಕಕ್ಕೆ ಹೆಚ್ಕೊಂಡಿರೋದು ಮರೆತುಬಿಟ್ಟಿದ್ದೆ, ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ. ಈ ರೀತಿ ಸಣ್ಣಕ್ಕೆ ಹೆಚ್ಚು ಹಾಕ್ಕೊಬೇಕು, ಒಗ್ಗರಣೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೆ ಈ ಸ್ವಲ್ಪ ಕೆಂಪಗಾದರೆ ಸಾಕು ನೋಡಿ. ಈಗ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೀವು ಈರುಳ್ಳಿ ಹಾಕಾದ್ಮೇಲೆ ನೆಕ್ಸ್ಟ್ ಟೊಮೊಟೊ ಹಾಕ್ಕೊಬೋದು ಫ್ರೆಂಡ್ಸ್. ಈಗ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಹಾಗೆ ಕ್ಯಾಪ್ಸಿಕಮ್ಮು ಹಾಕ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್ ನುಗ್ಗೆಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ. ನುಗ್ಗೆಕಾಯಿ ಜೊತೆಗೆ ಸಬ್ಬಸಿಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ತುಪ್ಪ ಮತ್ತು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಈ ಸೊಪ್ಪಿನ ಜೊತೆಗೆ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ, ಅಂದರೆ ಒಂದೇ ಸಲ ಎಲ್ಲ ಫ್ರೈ ಆಗಿಬಿಡುತ್ತೆ, ಹಸಿ ವಾಸನೆ ಇರಲ್ಲ. ಅದಕ್ಕೋಸ್ಕರ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ನೋಡೋಬೇಕಾದ್ರೆ ಹಾಕ್ಕೊಬೋದು. ಈಗ ಫ್ರೈ ಆಗಿದೆ. ಈಗ ನೆನೆಸಿರೋದಂದರೆ ಅಕ್ಕಿ ಕಾಳೆಲ್ಲ ನೆನೆಸಿದ್ವಲ್ಲ, ಅವನ್ನ ಹಾಕ್ಕೊತಾ ಇದ್ದೀನಿ. ನೀರನ್ನು ನಾವು 5 ನಿಮಿಷ ನೆನೆಸಿರೋದಕ್ಕೆ ಚೆನ್ನಾಗಿ ನೆನೆಸ್ಕೊಂಡಿದ್ದಾವೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಆ ಸೊಪ್ಪು, ನುಗ್ಗೆಕಾಯಿ, ಕಾಳು, ರೈಸ್ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೋದು ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇವಾಗಲೇ
ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಕಿಚಡಿಗೆ 2ರಿಂದ 3 ಲೋಟ ನೀರು ಹಾಕೋಣ. ಮೆತ್ತಿಗೆ ಕಿಚಡಿ ಅಂದರೆ ಮೆತ್ತಿಗೆ ಇರುತ್ತೆ, ಹಾಗಾಗಿ ನೀರು ಹಾಕ್ಕೊತಾ ಇದ್ದೀನಿ. ಈಗ ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಚೆಕ್ ಮಾಡ್ಕೊಳ್ಳಿ. ನಮಗೆ ನೀರು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೋಡಿ ಹಾಕ್ಕೊತಾ ಇದ್ದೀನಿ. 2ರಿಂದ 3 ಲೋಟ ನೀರು ಹಾಕೊಬೋದು, ಇಲ್ಲ ಇನ್ನೂ ಸ್ವಲ್ಪನೂ ಹಾಕೊಬೋದು. ಇದು ಮೆತ್ತಗಿದ್ದಷ್ಟು ಚೆನ್ನಾಗಿರುತ್ತೆ. ಈಗ ಫೈನಲ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹುಣಸೆ ರಸ ಇದು ಬೆಂದ ಆದಮೇಲೆ ಹಾಕ್ಬೋದು, ಇಲ್ಲಾಂದರೆ ಈಗಲೇ ಹಾಕ್ಬೋದು. ಒಂಚೂರು ಕುದಿಬೇಕಲ್ವ ಫ್ರೆಂಡ್ಸ್, ಅದಕ್ಕೆ ಈಗ ಸ್ವಲ್ಪ ಕುದೀಲಿ ಇದು. ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟ್ ಇದೆ. ಈಗ ಹುಣಸೆ ರಸ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಹುಳಿ ಎಷ್ಟು ಬೇಕು, ಯಾಕಂದ್ರೆ ನಾನು ಟೊಮೊಟೊ ಹಾಕಿಲ್ಲ. ನೀವು ಟೊಮೊಟೊ ಹಾಕಿದ್ರೆ ಹುಳಿ ಸ್ವಲ್ಪ ಕಡಿಮೆನೇ ಹಾಕ್ಕೊಡ್ರಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಇದನ್ನು ಒಂದು 3ರಿಂದ 4 ಸೀಟಿ ಕೂಗಿಸ್ಕೋಬೇಕು. ಮೆತ್ತಗೆ ಕೂಗಿಸ್ಕೊಬೇಕು, ಅಂದರೆ ಮೆತ್ತಗಿರಬೇಕು. ಸೂಪರಾಗಿರುತ್ತೆ ಫ್ರೆಂಡ್ಸ್. ತರಕಾರಿ ಇದೆ, ಆಮೇಲೆ ಒಳ್ಳೊಳ್ಳೆ ಕಾಳುಗಳಿದ್ದಾವೆ. ಇದರಲ್ಲಿ ಪ್ರೋಟೀನ್ ರಿಚ್ ಕಿಚಡಿ ಇದು. ಈ ರೀತಿ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಒಳ್ಳೆ ಘಮ ಬರ್ತಾ ಇದೆ. ಹಾಗಾಗಿ ಈಗ ಇದನ್ನು 3ರಿಂದ 4 ಸೀಟಿ ಕೂಗಿಸ್ಕೊತೀನಿ. ಫ್ರೆಂಡ್ಸ್ ಈಗ ಏನು ಹೋಗಿದೆ, ಕಿಚಡಿ ಹೇಗಾಗಿದೆ ಅಂತ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಬೆಂದು ನೋಡಿ. ಇನ್ನೂ ಬೇಕಂದರೆ ಮೆತ್ತಗೆ ಮಾಡ್ಕೊಬೋದು. ಇನ್ನೂ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಈ ರೀತಿ ಇದ್ದರೆ ಸಾಕು ನೋಡಿ. ಇನ್ನೂ ತೆಳು ಬೇಕು ಅಂದರೆ ತೆಳು ಮಾಡ್ಕೊಬೋದು. ಆದರೆ ಕಿಚಡಿ ಅಂದರೆ ತುಂಬ ತೆಳು ಇದ್ದರೆ ಕಿಚಡಿ ನೋಡಿ. ಎಲ್ಲ ತರಕಾರಿ ಕಾಳು ಎಲ್ಲ ಬೆಂದಿದೆ ನೋಡಿ. ಈಗ ಸರ್ವ್ ಮಾಡೋಣ ಫ್ರೆಂಡ್ಸ್. ನಮ್ಮ ಕಿಚಡಿ ರೆಡಿಯಾಗಿದೆ ನೋಡಿ. ಪ್ಲೇಟಿಂಗ್ ಮಾಡಿದ್ದೀನಿ, ಮೇಲೆ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಫ್ರೆಂಡ್ಸ್ ಮೊಸರು ತಿನ್ಬೋದು, ಹಾಗೆ ತುಪ್ಪ ಮೇಲೆ ಹಾಕಿದ್ದೀನಿ. ತುಪ್ಪದ ಜೊತೆಗೆ ಈ ಕಿಚಡಿ ಸರ್ವ್ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹೇಗಿತ್ತು ಸಬ್ಬಸಿಗೆ ಸೊಪ್ಪಿನ ಕಿಚಡಿ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಹೇಗಿದೆ ಕಲರ್ಫುಲ್ಲಾಗಿ. ಇನ್ನೂ ನೀವು ಮೆತ್ತಗೆ ಬೇಕು ಅಂದರೂ ಮಾಡ್ಕೊಬೋದು ಫ್ರೆಂಡ್ಸ್. ಬಾಯ್.